ವೀಕ್ಷಕರೇ, ಇವತ್ತು ಮಳವಳ್ಳಿಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಕಾಣಿಸಿಕೊಂಡಿದ್ದು, ಕಾವ್ಯ ಮತ್ತು ಗಿಲ್ಲಿ ನಟ ಅವರು ಒಟ್ಟಾಗಿ ಫ್ಯಾನ್ಸ್ಗೋಸ್ಕರ ಒಂದೆರಡು ಮಾತುಗಳನ್ನು ಕೂಡ ಆಡಿದ್ದು, ಗಿಲ್ಲಿ ನಟ ಏನು ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಹೈಲೈಟ್ ಆಗಿದ್ದಂತಹ ಗಿಲ್ಲಿ ನಟ ಮತ್ತು ಕಾವ್ಯ, ಕೆಲವರಂತೂ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅನ್ನ ಗಿಲ್ಲಿ ಮತ್ತು ಕಾವ್ಯ ಜೋಡಿಗೋಸ್ಕರನೇ ನೋಡ್ತಾ ಇದ್ದಿದ್ದು, ಇವರಿಬ್ರು ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಅದೆಷ್ಟೋ ಕನ್ನಡಿಗರು ಹಾರೈಸಿದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಎಷ್ಟೋ ಫ್ಯಾನ್ಸ್ ಗಳಂತೂ ಬಿಗ್ ಬಾಸ್ ರೀತಿಯಲ್ಲೇ ರಿಯಲ್ ಲೈಫ್ ನಲ್ಲಿ ಕೂಡ ಗಿಲ್ಲಿ ನಟ ಮತ್ತು ಕಾವ್ಯ ಒಂದಾಗಬೇಕು ಅಂತ ಕಾಯ್ತಿದ್ದು, ಗಿಲ್ಲಿ ನಟ ಮತ್ತು ಕಾವ್ಯ ಮದುವೆಗೆ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮುಂದಿನ ಹೆಸರು ಯಾರು? ಗಿಲ್ಲಿ ನಟ ದಡಪುರ ಶೇಖರ NS ಬಡವನೆ ಮಳವಳ್ಳಿ. ಅಷ್ಟರ ಮಟ್ಟಿಗೆ ಗಿಲ್ಲಿ ನಟ ಮತ್ತು ಕಾವ್ಯ ಜೋಡಿಯ ಮೇಲೆ ಫ್ಯಾನ್ಸ್ ಗಳಿಗೆ ಕ್ರೇಜ್ ಇದ್ದು, ಗಿಲ್ಲಿ ನಟ ಮತ್ತು ಕಾವ್ಯ ಮತ್ತೊಮ್ಮೆ ಒಂದೇ ವೇದಿಕೆಯಲ್ಲಿ ಜ್ಯುವೆಲರಿ ಶಾಪ್ ಒಂದರ ಉದ್ಘಾಟನೆ ವೇಳೆ ಕಾಣಿಸಿಕೊಂಡಿದ್ದು, ಇದಂತೂ ಫ್ಯಾನ್ಸ್ ಗಳಿಗೆ ಫುಲ್ ಖುಷಿಯನ್ನ ತಂದಿದೆ ಅಂತಾನೆ ಹೇಳ್ಬಹುದು. ಫ್ಯಾನ್ಸ್ ಗಳಂತೂ ಗಿಲ್ಲಿ ನಟ ಮತ್ತು ಕಾವ್ಯ ಮದುವೆ ಬಗ್ಗೆನೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದು, ಎಂಟೈರ್ ಕಾರ್ಯಕ್ರಮವೇ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಮದುವೆ ಮಾತುಕತೆಯಲ್ಲೇ ತೇಲಾಡಿತ್ತು ಅಂತಾನೆ ಹೇಳ್ಬಹುದು. ನೀವು ಅಪ್ಕರ್ನಾಥದ ಇರು ಹೇಳನ್ನ ಕರಿಬೇಡ. ಟೇಪ್ ಕಟ್ ಮಾಡ್ಬಿಟ್ಟು ಬರ್ತೀವಿ. ಆದ್ರೆ ಗಿಲ್ಲಿ ನಟ ಮತ್ತು ಕಾವ್ಯ ಎಲ್ಲದಕ್ಕೂ ಮೌನವೇ ಉತ್ತರ ಕೊಡಲಿದೆ ಅನ್ನೋ ರೀತಿ ಮದುವೆ ಬಗ್ಗೆ ಕೇಳಿದಾಗೆಲ್ಲ ನಾಚಿಕೊಂಡು ಉತ್ತರ ಕೊಡ್ತಿದ್ರು ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರು, ಯಾರೆಲ್ಲ ಗಿಲ್ಲಿ ನಟ ಮತ್ತು ಕಾವ್ಯ ರಿಯಲ್ ಲೈಫ್ ನಲ್ಲಿ ಕೂಡ ಜೋಡಿ ಆದ್ರೆ ಚೆನ್ನಾಗಿರುತ್ತೆ ಅನ್ನೋರು ಈ ವಿಡಿಯೋಗೊಂದು ಮೆಚ್ಚುಗೆ ಕೊಟ್ಟು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.